ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರು 1795 ಆಗಸ್ಟ್ 13ರಂದು ಕೊನೆಯುಸಿರೆಳೆದರು. ಅವರು ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ಆಡಳಿತಗಾರ್ತಿಯಾಗಿದ್ದರು. ಆಕೆಯನ್ನು ಇಂದೋರ್ ರಾಜ್ಯದ ಮಹಾರಾಣಿ ಎಂದು ಕರೆಯಲಾಗುತ್ತದೆ. ಅವರು 1725 ಮೇ 31ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅಹಲ್ಯಾಬಾಯಿ ಅವರನ್ನು 1733ರಲ್ಲಿ ಇಂದೋರ್ನ ಮಹಾರಾಜ ಮಲ್ಹರ್ ರಾವ್ ಹೋಳ್ಕರ್ ಅವರ ಮಗ ಖಂಡೇರಾವ್ ಹೋಳ್ಕರ್ ಅವರು ವಿವಾಹವಾದರು. 1754ರಲ್ಲಿ ಖಂಡೇರಾವ್ ಅವರ ಮರಣದ ನಂತರ ಅಹಲ್ಯಾಬಾಯಿ ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ಳಬೇಕಾಯಿತು. ಆಕೆಯ ಮಾವ ಮಲ್ಹರ್ ರಾವ್ ಹೋಳ್ಕರ್ ಅವರಿಗೆ ಆಡಳಿತದ ಕಲೆಯನ್ನು ಕಲಿಸಿದರು ಮತ್ತು 1767ರಲ್ಲಿ ಮಲ್ಹರ್ ರಾವ್ ಅವರ ಮರಣದ ನಂತರ ಅಹಲ್ಯಾಬಾಯಿ ಮಹಾರಾಣಿಯಾಗಿ ಇಂದೋರ್ ರಾಜ್ಯದ ಆಳ್ವಿಕೆಯನ್ನು ವಹಿಸಿಕೊಂಡರು. ಅಹಲ್ಯಾಬಾಯಿ ಹೋಳ್ಕರ್ ನಿಪುಣ ಮತ್ತು ನ್ಯಾಯಯುತ ಆಡಳಿತಗಾರ್ತಿ ಎಂದು ಹೆಸರುವಾಸಿಯಾಗಿದ್ದಾರೆ. ಅವರು ತಮ್ಮ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ವಿಶೇಷ ಗಮನ ನೀಡಿದರು. ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಕೃಷಿ ಕ್ಷೇತ್ರದಲ್ಲಿ ಹಲವು ಸುಧಾರಣೆಗಳನ್ನು ಮಾಡಿದರು. ಇದರೊಂದಿಗೆ ಅವರು ಕಾಶಿ ವಿಶ್ವನಾಥ ದೇವಾಲಯ, ಸೋಮನಾಥ ದೇವಾಲಯ, ದ್ವಾರಕಾ ಮತ್ತು ಅಯೋಧ್ಯೆಯನ್ನು ಒಳಗೊಂಡಂತೆ ಅನೇಕ ಧಾರ್ಮಿಕ ಸ್ಥಳಗಳನ್ನು ಪುನರ್ನಿರ್ಮಿಸಿದರು. ಜೊತೆಗೆ ಅವರು ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಕ್ಷೇತ್ರದಲ್ಲೂ ಕೊಡುಗೆ ನೀಡಿದರು ಮತ್ತು ಶಾಲೆಗಳು ಹಾಗೂ ಧರ್ಮಶಾಲೆಗಳನ್ನು ನಿರ್ಮಿಸಿದರು. ಭಿಕಾಜಿ ಕಾಮ ಅವರು 1936 ಆಗಸ್ಟ್ 13ರಂದು ಕೊನೆಯುಸಿರೆಳೆದರು. ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಸಮಾಜ ಸೇವಕಿಯಾಗಿದ್ದರು. ಮೇಡಮ್ ಭಿಕಾಜಿ ಕಾಮ ಅವರು 1907 ಆಗಸ್ಟ್ 22ರಂದು ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ನಡೆದ 7ನೇ ಅಂತಾರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿಗೆ ಭಾರತದ ತ್ರಿವರ್ಣ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು 1861 ಸೆಪ್ಟೆಂಬರ್ 24ರಂದು ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. ಭಿಕಾಜಿ ತನ್ನ ಆರಂಭಿಕ ಶಿಕ್ಷಣವನ್ನು ಮುಂಬೈನಿಂದ ಪಡೆದರು. ನಂತರ ಅವರು ಬಾಲಗಂಗಾಧರ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಅವರಂತಹ ಸ್ವಾತಂತ್ರ್ಯ ಹೋರಾಟಗಾರರ ಸಂಪರ್ಕಕ್ಕೆ ಬಂದರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಲು ಪ್ರಾರಂಭಿಸಿದರು. ಅವರ ಜನಪ್ರಿಯ ಘೋಷವಾಕ್ಯವೆಂದರೆ ಭಾರತ ಸ್ವತಂತ್ರವಾಗಬೇಕು, ಭಾರತ ಗಣರಾಜ್ಯವಾಗಬೇಕು, ಭಾರತವು ಏಕತೆಯನ್ನು ಹೊಂದಿರಬೇಕು ಎಂಬುದು. ಮೇಡಮ್ ಭಿಕಾಜಿ ಕಾಮ ಅವರು ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನು ಪ್ರಚಾರ ಮಾಡಲು ವಂದೇ ಮಾತರಂ ಮತ್ತು ತಲ್ವಾರ್ ಎಂಬ ಪತ್ರಿಕೆಗಳ ಸಹಾಯವನ್ನು ಪಡೆದರು. ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ಅವರು ಹಾರಿಸಿದ ಭಾರತದ ಧ್ವಜವು ಸ್ವಾತಂತ್ರ್ಯದ ನಂತರ ಸ್ವಲ್ಪ ಬದಲಾಯಿತು. ವಂದೇ ಮಾತರಂ ಸ್ಥಾನದಲ್ಲಿ ಮೊದಲು ಚರಖ ಮತ್ತು ನಂತರ ಅಶೋಕ ಚಕ್ರ ಬಂದಿತು. ಆದರೆ ದೇಶಭಕ್ತರ ಏಕತೆ, ಸಮಗ್ರತೆ ಮತ್ತು ವೈವಿಧ್ಯತೆಯ ಭಾವನೆಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. 1962ರಲ್ಲಿ ಭಾರತದ ಅಂಚೆ ಮತ್ತು ಟೆಲಿಗ್ರಾಫ್ ಇಲಾಖೆಯು ಗಣರಾಜ್ಯ ದಿನದಂದು ಮೇಡಮ್ ಭಿಕಾಜಿ ಕಾಮ ಅವರ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಫ್ಲಾರೆನ್ಸ್ ನೈಟಿಂಗೇಲ್ ಅವರು 1910 ಆಗಸ್ಟ್ 13ರಂದು ಕೊನೆಯುಸಿರೆಳೆದರು. ಅವರು ಪ್ರಸಿದ್ಧ ಬ್ರಿಟಿಷ್ ದಾದಿ, ಸಮಾಜ ಸುಧಾರಕಿ ಮತ್ತು ಆಧುನಿಕ ಶುಶ್ರೂಷೆಯ ಸಂಸ್ಥಾಪಕಿ ಎಂದು ಪರಿಗಣಿಸಲ್ಪಟ್ಟವರು. ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನರ್ಸಿಂಗ್ ವೃತ್ತಿಗೆ ಹೊಸ ದಿಕ್ಕನ್ನು ನೀಡಿತು ಮತ್ತು ಅದನ್ನು ಗೌರವಾನ್ವಿತ ಹಾಗೂ ವೃತ್ತಿಪರ ಕ್ಷೇತ್ರವಾಗಿ ಸ್ಥಾಪಿಸಿತು. ಫ್ಲಾರೆನ್ಸ್ ನೈಟಿಂಗೇಲ್ 1820 ಮೇ 12ರಂದು ಇಟಲಿಯಲ್ಲಿ ಜನಿಸಿದರು. ಆಕೆಯು ತನ್ನ ಕಾಲದ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಶುಶ್ರೂಷೆಯನ್ನು ತನ್ನ ವೃತ್ತಿಯನ್ನಾಗಿ ಆರಿಸಿಕೊಂಡರು. ಆ ಸಮಯದಲ್ಲಿ ಶುಶ್ರೂಷೆಯನ್ನು ಕೆಳಮಟ್ಟದ ಉದ್ಯೋಗವೆಂದು ಪರಿಗಣಿಸಲಾಗಿತ್ತು. 1853ರಲ್ಲಿ ಕ್ರಿಮಿಯನ್ ಯುದ್ಧ ಪ್ರಾರಂಭವಾದ ನಂತರ ಬ್ರಿಟಿಷ್ ಸರ್ಕಾರ ಫ್ಲಾರೆನ್ಸ್ ನೈಟಿಂಗೇಲ್ ಅವರನ್ನು ಮಿಲಿಟರಿ ಆಸ್ಪತ್ರೆಗಳನ್ನು ಸುಧಾರಿಸಲು ಕಳುಹಿಸಿತು. ಆಸ್ಪತ್ರೆಗೆ ತೆರಳಿದ ಅವರು ಅಲ್ಲಿನ ಭೀಕರ ಪರಿಸ್ಥಿತಿಯನ್ನು ಕಂಡು ಅವುಗಳನ್ನು ಸುಧಾರಿಸುವ ಕಾರ್ಯಕ್ಕೆ ಮುಂದಾದರು. ಅವರು ಸ್ವಚ್ಛತೆ, ನೈರ್ಮಲ್ಯ ಮತ್ತು ಉತ್ತಮ ವೈದ್ಯಕೀಯ ಸೌಲಭ್ಯಗಳಿಗೆ ವ್ಯವಸ್ಥೆ ಮಾಡಿದರು. ಇದು ಸೈನಿಕರ ಸಾವಿನ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಿತು. ತನ್ನ ಕೆಲಸದ ಸಮಯದಲ್ಲಿ ಅವರು ತಡರಾತ್ರಿಯಲ್ಲೂ ಕೂಡ ತನ್ನ ಕೈಯಲ್ಲಿ ದೀಪ ಹಿಡಿದು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಅವರಿಗೆ ಲೇಡಿ ವಿತ್ ದಿ ಲ್ಯಾಂಪ್ ಎಂಬ ಹೆಸರನ್ನು ಇಡಲಾಗಿತ್ತು. 1860ರಲ್ಲಿ ಅವರು ಲಂಡನ್ನಲ್ಲಿ ನೈಟಿಂಗೇಲ್ ಟ್ರೈನಿಂಗ್ ಸ್ಕೂಲ್ ಅನ್ನು ಸ್ಥಾಪಿಸಿದರು. ಇದು ದಾದಿಯರ ತರಬೇತಿಗೆ ಪ್ರಮುಖ ಕೇಂದ್ರವಾಯಿತು. ಫ್ಲಾರೆನ್ಸ್ ನೈಟಿಂಗೇಲ್ ಆರೋಗ್ಯ ಮತ್ತು ಆಸ್ಪತ್ರೆ ನಿರ್ವಹಣೆಯ ಕುರಿತು ಅನೇಕ ಲೇಖನಗಳು ಮತ್ತು ಪುಸ್ತಕಗಳನ್ನು ಬರೆದಿದ್ದಾರೆ. ಸಾರ್ವಜನಿಕ ಆರೋಗ್ಯ, ಆಸ್ಪತ್ರೆ ವ್ಯವಸ್ಥೆಗಳು ಮತ್ತು ಶುಶ್ರೂಷೆಯನ್ನು ಸುಧಾರಿಸುವಲ್ಲಿ ಅವರ ಕೆಲಸವು ಪ್ರಮುಖ ಪಾತ್ರ ವಹಿಸಿದೆ.
1951 ಆಗಸ್ಟ್ 13ರಂದು ಭಾರತದಲ್ಲಿ ತಯಾರಾದ ಮೊದಲ ವಿಮಾನ ಹಿಂದೂಸ್ತಾನ್ ಟ್ರೈನರ್ 2 ತನ್ನ ಮೊದಲ ಹಾರಾಟವನ್ನು ನಡೆಸಿತು. ಈ 2 ಆಸನಗಳ ವಿಮಾನದ ಉತ್ಪಾದನೆಯು ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಗಾಗಿ 1953ರಲ್ಲಿ ಪ್ರಾರಂಭವಾಯಿತು. ವಿಮಾನದ ಮೊದಲ ಮಾದರಿಯನ್ನು 1949ರ ಆಗಸ್ಟ್ ಹೊತ್ತಿಗೆ ಸಿದ್ಧಪಡಿಸಲಾಯಿತು ಎಂದು ಹೇಳಲಾಗುತ್ತದೆ. ಇದನ್ನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮತ್ತು ಭಾರತೀಯ ವಾಯುಪಡೆ ಸೇರಿದಂತೆ ಹಲವು ಅಧಿಕಾರಿಗಳು ತನಿಖೆ ನಡೆಸಿದ್ದರು. ವಿನ್ಯಾಸವನ್ನು ಸ್ವೀಕರಿಸಲಾಗಿದ್ದರೂ ಸುಧಾರಣೆಗಳಿಗೆ ಕೆಲವು ಸಲಹೆಗಳು ಬಂದವು. ಅದರ ನಂತರ ಅಂತಿಮ ವಿಮಾನ ವಿನ್ಯಾಸಗಳನ್ನು 1950ರ ಫೆಬ್ರವರಿ ಹೊತ್ತಿಗೆ ಸಿದ್ಧಪಡಿಸಲಾಯಿತು. 1951ರ ಆಗಸ್ಟ್ 5ರಂದು ವಿನ್ಯಾಸ ಗುಂಪು ಮತ್ತು ಸಿಬ್ಬಂದಿಗಾಗಿ ಸುಮಾರು 40 ನಿಮಿಷಗಳ ಕಾಲ ಖಾಸಗಿ ವಿಮಾನ ಹಾರಾಟವನ್ನು ನಡೆಸಲಾಯಿತು. 1951ರ ಆಗಸ್ಟ್ 13ರಂದು ಮೊದಲ ಬಾರಿಗೆ ವಿಮಾನವನ್ನು ಸಾರ್ವಜನಿಕಗೊಳಿಸಲಾಯಿತು. ಈ ವಿಮಾನವನ್ನು ಮೊದಲ ಬಾರಿಗೆ 1958ರಲ್ಲಿ ಭಾರತದಿಂದ ಹೊರಗೆ ಕಳುಹಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಭಾರತವು 1958ರಲ್ಲಿ ಘಾನಾಗೆ ಒಟ್ಟು 12 HT-2 ವಿಮಾನಗಳನ್ನು ರಫ್ತು ಮಾಡಿತು. 1958ರ ಜೂನ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ HT-2 ಅನ್ನು ಪ್ರದರ್ಶಿಸಲಾಯಿತು. ಅದೇ ಸಮಯದಲ್ಲಿ ಸಿವಿಲ್ ನೋಂದಾಯಿತ HT-2 ಅನ್ನು ಸಿಂಗಾಪುರಕ್ಕೆ ಕಳುಹಿಸಲಾಯಿತು. ಈ ವಿಮಾನವನ್ನು ಡಾಕ್ಟರ್ VM ಘಾಟ್ಗೆ ಅವರ ನೇತೃತ್ವದಲ್ಲಿ ನಿರ್ಮಿಸಲಾಗಿತ್ತು. ಡಾಕ್ಟರ್ VM ಘಾಟ್ಗೆ ಅವರನ್ನು ಭಾರತೀಯ ವಿಮಾನ ಉದ್ಯಮದ ಭೀಷ್ಮ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆಗಸ್ಟ್ 13ರಂದು ವಿಶ್ವದಾದ್ಯಂತ ವಿಶ್ವ ಅಂಗದಾನ ದಿನವನ್ನು ಆಚರಿಸಲಾಗುತ್ತದೆ. ಬೇರೆಯವರ ಜೀವ ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡುವವರನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಮೊದಲು ಅಂಗಾಂಗ ದಾನ ದಿನವನ್ನು 1994ರ ಆಗಸ್ಟ್ 3ರಂದು ಆಚರಿಸಲಾಯಿತು. ಈ ದಿನವನ್ನು ಆಚರಿಸಲು ಕಾರಣವೆಂದರೆ ಈ ದಿನ ಭಾರತದಲ್ಲಿ ಮೊದಲ ಯಶಸ್ವಿ ಹೃದಯ ಕಸಿ ಮಾಡಲಾಗಿತ್ತು. 2022ರವರೆಗೆ ಭಾರತದಲ್ಲಿ ಅಂಗಾಂಗ ದಾನ ದಿನವನ್ನು ನವೆಂಬರ್ 27ರಂದು ಆಚರಿಸಲಾಗುತ್ತಿತ್ತು. ಆದಾಗ್ಯೂ 2023ರಿಂದ ಇದನ್ನು ಆಗಸ್ಟ್ 3ರಂದು ಆಚರಿಸಲು ನಿರ್ಧರಿಸಲಾಯಿತು. ಅಂಗಾಂಗ ದಾನ ದಿನವನ್ನು ಆಚರಿಸುವ ಉದ್ದೇಶವು ಅಂಗಾಂಗ ದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಅಂಗಾಂಗ ದಾನಕ್ಕೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಮರಣಾನಂತರ ಅಂಗಾಂಗಗಳನ್ನು ದಾನ ಮಾಡಲು ಜನರನ್ನು ಪ್ರೇರೇಪಿಸುವುದು ಆಗಿದೆ. ವಿಶ್ವದ ಮೊದಲ ಅಂಗಾಂಗ ದಾನವು 1954ರಲ್ಲಿ ನಡೆಯಿತು. ರೊನಾಲ್ಡ್ ಲೀ ಹೆರಿಕ್ ಎಂಬ ವ್ಯಕ್ತಿ ತನ್ನ ಕಿಡ್ನಿಯನ್ನು ತನ್ನ ಅವಳಿ ಸಹೋದರನಿಗೆ ದಾನ ಮಾಡಿದ್ದರು. ಈ ಶಸ್ತ್ರಕ್ರಿಯೆಯನ್ನು ಡಾಕ್ಟರ್ ಜೋಸೆಫ್ ಮುರ್ರೆ ನಿರ್ವಹಿಸಿದ್ದರು. ಇದಕ್ಕಾಗಿ ಅವರಿಗೆ 1990ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು.